ನೆಲಗಡಲೆ ಉಂಡೆ ತಿನ್ನೋಕ್ಕೆ ಭಾಳ ಆಸೆ. ಆದರೆ ಏನು ಮಾಡೋದು, ಹಲ್ಲಿನ ಪ್ರಾಬ್ಲಮ್ ಅನ್ನೋರಿದ್ದಾರೆಯೇ. ಬನ್ನಿ, ಈ ರೀತಿಯಲ್ಲಿ ಈ ನೆಲಗಡಲೆ ಉಂಡೆಯನ್ನು ಮಾಡಿ ನೋಡಿ. ಮೆದುವಾಗಿದೆ. ಹಲ್ಲಿಲ್ಲದವರು ಸಹ ಖುಷಿಯಿಂದ ತಿನ್ನಬಹುದಾದಂತಹ ಮೆದು ಉಂಡೆ. ಇದನ್ನು ಕೆಲವರು ತಂಬಿಟ್ಟು ಉಂಡೆ ಅಂತಲೂ ಹೇಳ್ತಾರೆ. ಪಂಚಮಿಯ ಸಂದರ್ಭಗಳಲ್ಲಿ ಮಾಡೋದು ಹೆಚ್ಚು. ನವರಾತ್ರಿ, ಶಿವರಾತ್ರಿ ಅಂತ ಯಾವುದೇ ಹಬ್ಬಕ್ಕಾದರೂ ಈ ಉಂಡೆ ಪ್ರಸಾದವನ್ನು ಮಾಡ್ಬೋದು. ಬನ್ನಿ, ಹರಿಯರ್ ಪೈಸ್ ಕಿಚನಿಗೆ ನಿಮಗೆಲ್ಲರಿಗೂ ಸ್ವಾಗತ. ಅದಕ್ಕಾಗಿ 1 ಕಪ್ಪಷ್ಟು ನಾನು ಪುಟಾಣಿಯನ್ನು ತೊಗೊಂಡಿದ್ದೇನೆ. ಸಾಧಾರಣ 200 ಗ್ರಾಮ್ ಆಗ್ತದೆ. 3/4 ಕಪ್ಪಷ್ಟು ಕಡಲೆ ಹಿಟ್ಟು. ಅದು ಇಲ್ಲದಿದ್ದರೆ ನಾವು ಪುಟಾಣಿಯ ಪುಡಿಯನ್ನೇ ಹೆಚ್ಚು ತೊಗೋಬೋದು. ಬೆಲ್ಲ, ನಾವು ಪುಟಾಣಿ ತೊಗೊಂಡಿದ್ದು ಡಬಲಷ್ಟು ಬೆಲ್ಲ ತೊಗೋಬೇಕು. ಸೊ ಆಮೇಲೆ ನೆಲಗಡಲೆ ಒಂದು 3/4 ಕಪ್ಪು. ತುರಿದಿಟ್ಕೊಂಡಿರುವಂಥ ಕೊಬ್ಬರಿ ಇಟ್ಕೊಂಡಿದ್ದೇನೆ. 1 ಗಿಟ್ಕು ಕಂಪ್ಲೀಟು ನಾನು ತುರಿದಿಟ್ಕೊಂಡಿದ್ದೇನೆ, ಸಣ್ಣ ಗಿಟ್ಕು. ಸೊ ಅದು ಒಂದು 3/4 ಕಪ್ಪು. ಇನ್ನು 1/4 ಕಪ್ಪಷ್ಟು ಬಿಳಿ ಎಳ್ಳು. ರುಚಿಗಾಗಿ ಈ ಏಲಕ್ಕಿ ಒಂದು 10-20. ಒಣಶುಂಠಿಯ ಪುಡಿ, ಇದು ಭಾಳ ಸ್ಪೆಷಲಾಗಿ ಬಳಸ್ಕೋಬೇಕು. ಮತ್ತು ತುಪ್ಪ ನಮಗೆ ಒಂದು 2-3 ಚಮಚ ಇದ್ದರೆ ಸಾಕು. ಮೊದಲಿಗೆ ನೆಲಗಡಲೆ ಹುರ್ಕೊಳ್ಳೋಣ. ಸುಮಾರಿಗೆ ಸಿಪ್ಪೆ ಎಲ್ಲ ಹುರಿದು ಬಂದಿದೆ ಎನ್ನುವಾಗ ಆಫ್ ಮಾಡಿ, ನಂತರ ತಣಿಸಿದ ನಂತರ ಅದನ್ನು ಚೆನ್ನಾಗಿ ತಿಕ್ಕಿ ಸಿಪ್ಪೆಯನ್ನು ಬೇರ್ಪಡಿಸಿ ಎಲ್ಲ ಬೀಜವನ್ನು ಈಗ ತೆಗೆದಿಟ್ಕೊಳ್ಳೋಣ. ಸೊ ಮೊದಲಿಗೆ ನಾವು ಪುಟಾಣಿಯನ್ನು, ಏಲಕ್ಕಿ ಸುಲಿದಿಟ್ಟದ್ದನ್ನು ಒಟ್ಟಿಗೆ ಹಾಕ್ಕೊಂಡು ನೈಸಾಗಿ ಪುಡಿ ಮಾಡ್ಕೊಳ್ಳೋಣ. ಸಪ್ರೇಟಾಗಿ ನೈಸಾಗಿ ಹೀಗೆ ಪುಡಿ ಮಾಡಿಕೊಂಡು ಇಟ್ಕೊಳ್ಳೋಣ. ಇನ್ನು ಉಳಿದಂತೆ ಬಿಳಿ ಎಳ್ಳನ್ನು ಸಹ ಫ್ರೈ ಮಾಡ್ಕೋಬೇಕು. ಇದು ಸ್ವಲ್ಪ ಪಟಪಟ ಅನ್ನುವಷ್ಟು, ಬಣ್ಣ ಬದಲಾಯಿಸುವಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು. ನೋಡಿ, ಈಗ ಸಾಧಾರಣ ಪಟಪಟ ಅಂತ ಇದೆ. ಇಷ್ಟು ಫ್ರೈ ಆಗ್ತಾ ಇದೆ ಅನ್ನುವಾಗ ನಾವು ತುರಿದಿಟ್ಟ ಕೊಬ್ಬರಿಯನ್ನು ಸಹಿತ ಅದಕ್ಕೆ ಹಾಕಿ ಫ್ರೈ ಮಾಡಿಕೊಂಡ್ರೆ ಉಂಡೆ ಸಾಕಷ್ಟು ದಿನ ಇಡುವುದಾದರೆ ಏನೂ ಹಾಳಾಗಲ್ಲ. ಸೊ ಕೊಬ್ಬರಿಯನ್ನು ಫ್ರೈ ಮಾಡಲೇಬೇಕು ಅನ್ನೋದೇನು ಕಂಪಲ್ಸರಿ ಇಲ್ಲ. ಸೊ ಅದು ಚೆನ್ನಾಗಿ ಬಿಸಿ ಆದರೆ ಸಾಕು. ಇತ್ತ ನಾವು ಏನು ತಣಿಸಿಟ್ಕೊಂಡಿದ್ದು ನೆಲಗಡಲೆ ಇತ್ತು, ಅದನ್ನು ಮಿಕ್ಸಿಗೆ ಹಾಕ್ಕೊಂಡಿದ್ದೇನೆ. ಇನ್ನು ಇದು ಸಹಿತ ತಣಿಸಿದ್ದವು ಕೊಬ್ಬರಿ ಮತ್ತು ಎಳ್ಳನ್ನು ಒಟ್ಟಿಗೆ ಹಾಕ್ಕೊಂಡು ಜಸ್ಟ್ ಪಲ್ಸ್ ಮಾಡಬೇಕು, ಪುಡಿ ಆಗಬಾರ್ದು. ನಾನು ಶುಂಠಿ ಪುಡಿಯನ್ನು ಅದಕ್ಕೆ ಹಾಕ್ಕೊಂಡಿದ್ದೆ. ನೋಡಿ ಎಷ್ಟು ತರಿಯಾಗಿದೆ. ಅದು ಬಾಯಿಗೆ ಸಿಗಬೇಕು, ನೆಲಗಡಲೆಯ ತುಂಡುಗಳು ಆ ಥರ ಮಾಡ್ಕೋಬೇಕು. ಸೊ ಆ ಮಿಕ್ಸ್ ರೆಡಿ ಆಗಿದೆ ಆಚೆಗೆ. ಇಲ್ಲಿ ನಾನು ಬೆಲ್ಲಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಕರಗಿಸ್ಕೊಳ್ತಾ ಇದ್ದೇನೆ ಅಷ್ಟೇ. ನೆನಪಿಟ್ಕೊಳ್ಳಿ, ಪಾಕ ಆಗಬಾರ್ದು. ಇದು ಮೆತ್ತನೆ ಉಂಡೆ ಮಾಡೋದ್ರಿಂದ ನಾವು ಜಸ್ಟ್ ಕರಗಿಸ್ಕೋಬೇಕು. ಅದನ್ನು ಗಾಳಿಸ್ಕೊಳ್ಳೋದಕ್ಕಾಗಿಯೇ ಕರಗಿಸ್ಕೊಳ್ಳೋದಷ್ಟೇ. ಪುಡಿಗಳೆಲ್ಲವನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಆಮೇಲೆ ಒಂದು ಸ್ವಲ್ಪ ತೆಗೆದಿಟ್ಕೊಳ್ತೇನೆ. ಆಮೇಲೆ ಲಾಸ್ಟಿಗೆ ಉಂಡೆ ಕಟ್ಟುವಾಗ ಅದನ್ನು ಮಿಕ್ಸ್ ಮಾಡಲಿಕ್ಕೆ ಸುಲಭಾಗುತ್ತೆ. ಈ ಬೆಲ್ಲದ ನೀರನ್ನು ನಾವೀಗ ಗಾಳಿಸ್ಕೊಂಡು ಅದರಲ್ಲಿಯೇ ಕಲಿಸ್ಕೋಬೇಕು ಚೆನ್ನಾಗಿ. ಸ್ವಲ್ಪ ತೆಳು ಆಗ್ತಾ ಇರುತ್ತೆ, ಆವಾಗ ಕಲಿಸೋದು ಸುಲಭಾಗುತ್ತೆ. ನೋಡಿ, ಮೇಲೆ ಉಳಿದದ್ದನ್ನು ಈಗ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಮುಗೀತು, ಇಷ್ಟೇ. ಇಲ್ಲಿ ಪ್ರೊಸೀಜರ್ ಏನು ಹೆಚ್ಚಿಗೆ ಇಲ್ಲ. ನೋಡಿ, ಪಾಕ ಗೀಕ ಏನಿಲ್ಲ. ಲಾಸ್ಟಿಗೆ ಒಂದು ಸ್ವಲ್ಪ ಏನು ತುಪ್ಪ ತೆಗೆದಿಟ್ಕೊಂಡಿದ್ವು ಅದನ್ನು ಹಾಕಿ ಒಂದು ಸ್ವಲ್ಪ ಉಳಿಸ್ಕೊಂಡ್ರೆ ಸಾಕು. ಕೈಗೆ ಹಚ್ಕೊಳ್ಳೋಕ್ಕೆ ಇನ್ನೇನು ಕಷ್ಟವೇ ಇಲ್ಲ. ಈ ಕೈಗೆ, ಅಂಗೈಗೆ ನಾನು ಹಚ್ಕೊಂಡಿದ್ದೆ, ಒಂದು ಉಂಡೆ ಮಾಡ್ಕೊಂಡಿದ್ದೇನೆ. 2 ಬೆರಳುಗಳ ಮಧ್ಯದಲ್ಲಿ, ಅಂದರೆ ಈ ಹೆಬ್ಬೆರಳು ಮತ್ತು ತೋರು ಬೆರಳುಗಳ ಮಧ್ಯದಲ್ಲೇ ಆ ಉಂಡೆನಿಟ್ಕೊಂಡು ಉರುಳಿಸ್ಕೋಬೇಕು. ಆವಾಗ ಈ ಥರ ಶೇಪ್ ಬರುತ್ತೆ. ಇದೇ ಶೇಪ್ ಮಾಡಬೇಕು ಅಂತೇನಿಲ್ಲ. ತಂಬಿಟ್ಟು ಉಂಡೆ ಅಂದ ತಕ್ಷಣ ಈ ಶೇಪು ಅಂತ ಏನೋ ಒಂಥರ ಟ್ರೇಡ್ ಮಾರ್ಕ್ ಬಿದ್ದಂಗೆ ಬಿದ್ದುಬಿಟ್ಟಿದೆ. ಆ ರೀತಿ ತಂಬಿಟ್ಟು ಉಂಡೆ ಅಂದ ತಕ್ಷಣ ನಾವು ಈ ಶೇಪನ್ನು ಮಾಡ್ತೇವೆ. ಸುಮ್ಮನೆ ಉಂಡೆನೂ ಕಟ್ಕೋಬೋದು, ಏನು ತೊಂದರೆ ಇಲ್ಲ. ಸೊ ತುಪ್ಪ ಕೈಗೆ ಹಚ್ಕೊಂಡಷ್ಟು ಚಂದವಾಗಿ ಉರುಳುತ್ತೆ. ಈ ರೀತಿ ಉಂಡೆಗಳನ್ನು ನಾವು ಮಾಡಿ, ಅಥವಾ ನೇರವಾಗಿ ಆ ಥರದ ಉಂಡೆಗಳನ್ನಾದರೂ ಮಾಡಿ ನಾವು 1 ವಾರ 10 ದಿನದವರೆಗೂ ಹಾಳಾಗದೆ ಇಟ್ಕೊಂಡು ಹಂಚಿ ತಿನ್ಬೋದು. ಸರಿ, ಹಾಗಿದ್ದರೆ ಈ ಹಬ್ಬಕ್ಕೆ ಈ ಉಂಡೆಯನ್ನು ಮಾಡ್ತೀರಿ ತಾನೇ? ಮಾಡಿ ತಿಂದು ಇಷ್ಟವಾದಲ್ಲಿ ನನಗೆ ಖಂಡಿತ ಒಂದು ಲೈಕನ್ನು ಕೊಡೋದು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸೊಂದಿಗೆ ಈ ವಿಡಿಯೋನ ಶೇರ್ ಮಾಡಿ. ಜೊತೆಗೆ ಕಾಮೆಂಟ್ ಹಾಕೋದನ್ನು ಮರಿಬೇಡಿ. ಹಾಗೆ ಮೊದಲ ಬಾರಿ ನೀವು ನೋಡ್ತಾ ಇದ್ದಲ್ಲಿ ನನ್ನ ಈ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಒತ್ತೋದು ಮರಿಬೇಡಿ. Thank you for watching. Be with me always. Thank you again.